ಪ್ರಾಣಿ ಸಂರಕ್ಷಣಾ ಕೇಂದ್ರ ವಂತಾರವನ್ನು ಪ್ರಧಾನಿ ಮೋದಿ ಅವರು ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. 3,000 ಎಕರೆ ಪ್ರದೇಶದಲ್ಲಿ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಸುಸಜ್ಜಿತ ಆಸ್ಪತ್ರೆ ಇದೆ. ಪ್ರಾಣಿ ಸಂರಕ್ಷಣಾ ಕೇಂದ್ರ ವಂತಾರದಲ್ಲಿ ತುಂಬ ಫೆಸಿಲಿಟೀಸ್ ಇದೆ. ಪ್ರಾಣಿಗಳನ್ನ ತಂದು ಅಲ್ಲಿ ಸಾಕುವಂಥದ್ದು. ಸೊ ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಮರಿ ಸಿಂಹಗಳಿಗೆ ಹಾಲು ಉಣಿಸಿದ್ದಾರೆ. ಫೀಡಿಂಗ್ ಬಾಟ್ಲ್ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಖುಷಿಪಟ್ಟಿದ್ದಾರೆ. ತಾವು ನೋಡ್ತಾ ಇರೋದು ಸಿಂಹದ ಮರಿಗಳು. ಆ ಸಿಂಹದ ಮರಿಗಳಿಗೆ ಫೀಡಿಂಗ್ ಬಾಟ್ಲ್ ಮುಖಾಂತರ ಹಾಲನ್ನು ಉಣಿಸಿದ್ದಾರೆ. ವಂತಾರ 3,000 ಎಕರೆ. ಅಂತಂದರೆ ಮೋದಿಯವರಿಗೆ ಬಹಳ ಇಷ್ಟ. ಅದರಲ್ಲೂ ಈ ವಂತಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಅವರು ಖಂಡಿತ ಮುಂದಿನ ದಿವಸಗಳಲ್ಲಿ ಹೇಳ್ತಾರೆ. ಹೇಗೆಲ್ಲ ಇದನ್ನು ಮಾಡಿದ್ದಾರೆ, ಎಷ್ಟು ವೆರೈಟೀಸ್ ಆಫ್ ಪ್ರಾಣಿಗಳು ಎಲ್ಲೆಲ್ಲಿಂದ ತಂದಿದ್ದಾರೆ, ಇದೆಲ್ಲವೂ ಕೂಡ ಇದೊಂದು ಪ್ರವಾಸೋದ್ಯಮ ಕೇಂದ್ರವಾಗುತ್ತೆ. ಗುಜರಾತ್ನಲ್ಲಿ ಮತ್ತೊಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಇದನ್ನು ಮಾಡ್ತಾರೆ. ಅಷ್ಟು ದೊಡ್ಡ ಒಂದು ದೂರದೃಷ್ಟಿ ಇಟ್ಕೊಂಡು 3,000 ಎಕರೆ ಪ್ರದೇಶದಲ್ಲಿ ಈ ವಂತಾರ ಅಂತಕ್ಕಂಥ ಪ್ರಾಣಿ ಸಂರಕ್ಷಣಾ ಕೇಂದ್ರವನ್ನು ತೆರೆಯಲಾಗಿದೆ. ಅದನ್ನು ಇವತ್ತು ಪ್ರಧಾನಿ ಮೋದಿಯವರು ಉದ್ಘಾಟಿಸಿ, ಅಂದರೆ ಈ ತಾಯಿಯಿಂದ ಅನಾಥವಾದ ಕೆಲವು ಪ್ರಾಣಿಗಳು ಅಂಥವುಗಳನ್ನೆಲ್ಲ ತಂದು ಇಲ್ಲಿ ಸಾಕಲಾಗಿದೆ.